ಈ ವಿಡಿಯೋದಲ್ಲಿ ಬಂದು ನಾವು EC2 ಇನ್ಸ್ಟೆನ್ಸಲ್ಲಿ ಏನೇನು ಆಪ್ಷನ್ಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾನು ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ನಮ್ಗೆ ಆಪ್ಷನ್ಗಳು ಎನೇಬಲ್ ಆಗುತ್ತೆ. ಇದರಲ್ಲಿ ಬಂದು ನೀವು ನೇಮ್ನ ಕೊಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ಒಂದು EC2 ಇನ್ಸ್ಟೆನ್ಸ್ ಇವಾಗ ವೆಬ್ ಸರ್ವರ್ಗೆ ಲಾಂಚ್ ಮಾಡ್ತಾ ಇತ್ತು ಅಂತ ಅಂದರೆ ಅದರದ್ದು ನೇಮ್ ಬೇಕಾದ್ರೆ ಕೊಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಓ ಎಸ್ಗಳನ್ನ ಚೂಸ್ ಮಾಡ್ಬೋದು. ಇಲ್ಲಿ ಬೇಜಾನ್ ಓ ಎಸ್ಗಳಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡೋದು. ಉಬುಂಟು ಬೇಕೋ ಇಲ್ಲ ಲಿನಕ್ಸ್ ಬೇಕೋ ಇಲ್ಲ ಮ್ಯಾಕ್ ಬೇಕೋ ಯಾವುದು ಬೇಕಾದ್ರೆ ಚೂಸ್ ಮಾಡ್ಬೋದು. ಅದಾದಮೇಲೆ ಬಂದು ನೀವು ಪರ್ಟಿಕ್ಯುಲರ್ ಇದರಲ್ಲಿ ಯಾವ ವರ್ಷನ್ ಬೇಕು ಅಂತ ಚೂಸ್ ಮಾಡ್ಬೋದು. ಇವಾಗ ಯಾವ ರೀತಿ ನಾವು ವಿಂಡೋಸಲ್ಲಿ ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 8.1, 10, 11 ಆ ರೀತಿ ಚೂಸ್ ಮಾಡ್ತೀವೋ ಅದೇ ರೀತಿ ನೀವು ಉಬುಂಟುಗೆ ಹೋಯ್ತು ಅಂತಂದರೆ ಪರ್ಟಿಕ್ಯುಲರ್ ಒನ್ ಓ ಎಸ್ಗೆ ಹೋಯ್ತು ಅಂತಂದ್ರೆ ನಿಮಗೆ ಇಲ್ಲಿ ಆಪ್ಷನ್ಗಳು ಸಿಗೋದು 22, 24 ಈ ರೀತಿ. ಮತ್ತು ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಇನ್ ಕೇಸ್ ನೀವು ಫ್ರೀ ಟಿಯರ್ ಅಕೌಂಟಲ್ಲಿ ಹೋಯ್ತು ಅಂತ ಅಂದರೆ ಇಲ್ಲಿ ನಿಮ್ಗೆ ಆಪ್ಷನ್ ತೋರಿಸ್ಬಿಡುತ್ತೆ ಫ್ರೀ ಟಿಯರ್ ಇದು ಏನು ಅಂತ, ಫ್ರೀ ಆಗಿ ಕೊಡ್ತಾ ಇದ್ದೀರಿ ಏನು ಅಂತ. ಓಕೆ, ನೆಕ್ಸ್ಟ್ ಬಂತು ಅಂದರೆ ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅಷ್ಟೇ. ನೆಕ್ಸ್ಟ್ ಬಂದು ಆರ್ಕಿಟೆಕ್ಚರು. ಇದರಲ್ಲಿ ನಿಮಗೆ 64 ಅಥವಾ ARM ಬೇಕೋ ಇಲ್ಲ x86 ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು, ಎಷ್ಟು ಬಿಟ್ ಬೇಕು ಅಂತ. ನೆಕ್ಸ್ಟ್ ಬಂದು ಇಲ್ಲಿ AMI ID ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ನೀವು ಯಾವ ಓ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು AMI ID ಅಂತ ಇರುತ್ತೆ, AMI ID ಅಂತ. ಆ AMI ID ಬಂದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಮತ್ತು ಅದು ವೆರಿಫೈಡ್ ಆಗಿದೆಯೋ ಏನು ಅಂತ ಚೆಕ್ ಇಲ್ಲೇ ತೋರಿಸುತ್ತೆ ನಿಮಗೆ. ಮತ್ತು ಇನ್ಸ್ಟೆನ್ಸ್ ಟೈಪು, ನೀವು ಯಾವ ರೀತಿ ನೀವು ಒಂದು ಯಾವ್ದಾದ್ರು ಶಾಪ್ಗೆ ಹೋಗ್ಬಿಟ್ಟು ನನಗೆ ಈ ಥರ 2 GB ರ್ಯಾಮ್ ಬೇಕು ಅಥವಾ 4 GB ರ್ಯಾಮ್ ಬೇಕು ಅಂತ ಹೇಳ್ತಿರೋ ಅದೇ ರೀತಿಯಲ್ಲಿ ನೀವು ಬೈ ಮಾಡ್ಬೋದು. ಎಷ್ಟು GB ರ್ಯಾಮ್ ಬೇಕು ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆಲ್ಲ ತೋರಿಸಿರುತ್ತೆ. T2 ನ್ಯಾನೋ ಅದರಲ್ಲಿ ಎಷ್ಟು ನಿಮಗೆ ಕೊಡ್ತಾರೆ ಫ್ಯೂಚರ್ಗಳನ್ನ ಅಂತ. ಇವಾಗ ನಾನೇನಾದರೂ T2 ಮೈಕ್ರೋ ಸೆಲೆಕ್ಟ್ ಮಾಡ್ಕೊಂಡ್ರೆ 1 CPU ಕೊಡ್ತಾರೆ ಮತ್ತು 1 GB ಮೆಮೊರಿ ಕೊಡ್ತಾರೆ. ಅದೇ ರೀತಿ ನಾನು ಕೇಸ್ ಏನಾದರೂ C5.9 ಎಕ್ಸ್ಟ್ರಾ ಲಾರ್ಜ್ ತೊಗೊಳ್ತು ಅಂತಂದರೆ 32 CPU ಕೊಡ್ತಾರೆ ಮತ್ತು 72 GB ನಿಮಗೆ ರ್ಯಾಮ್ ಕೊಡ್ತಾರೆ. ನೆಕ್ಸ್ಟ್ ಬಂತು ಅಂತ ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು ಕೀ ಪೇರು. ನೀವು ಯಾವ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ನ ಯೂಸ್ ಮಾಡ್ತೀರೋ ಅದೇ ರೀತಿ ಇಲ್ಲಿ ಬಂದು ಪ್ರೈವೇಟ್ ಕೀ ಮತ್ತು ಪಬ್ಲಿಕ್ ಕೀನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನಿಮ್ಮದು ಏನು ಕ್ರಿಯೇಟ್ ಮಾಡ್ತೀರಿ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದು ಬಂದು ನಿಮ್ಮದು ಪ್ರೈವೇಟ್ ಕೀ ಆಗಿರುತ್ತೆ. ನೀವು ಯಾವಾಗ ಪ್ರೈವೇಟ್ ಕೀನ ಕ್ರಿಯೇಟ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಪಬ್ಲಿಕ್ ಕೀ ಈ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿಬಿಡುತ್ತೆ. ಅಂತಂದರೆ ಯಾವ ಸೆಲೆಕ್ಟ್ ಮಾಡ್ಕೊಳ್ತೀರೋ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೀ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು EC2 ಇನ್ಸ್ಟೆನ್ಸ್ನ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ಅವಾಗ ಬಂದು ನಾವೇನಾದರೂ ಆ ಪರ್ಟಿಕ್ಯುಲರ್ ಕೀನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ್ದು ಯೂಸ್ ಮಾಡಿದ್ದೀರೋ ಅದನ್ನು, ಅದು ಪರ್ಟಿಕ್ಯುಲರ್ ಆಗಿ ಪ್ರೈವೇಟ್ ಕೀನ ನಿಮಗೆ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಯಾವಾಗ ನೀವು ಕ್ರಿಯೇಟ್ ಮಾಡ್ತಿರೋವಾಗ ಇದ್ರದ್ದು ಬ್ಯಾಕ್ ಗ್ರೌಂಡಲ್ಲಿ ಪಬ್ಲಿಕ್ ಕೀ ಅಂತ ಒಂದಿರುತ್ತೆ. ಆ ಪಬ್ಲಿಕ್ ಕೀ ಬಂದು ನಿಮ್ಮ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂತು ಅಂದರೆ ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ಬಂತು ಅಂತಂದರೆ ನಿಮಗೆ ಬೇಜಾನ್ ಆಪ್ಷನ್ಗಳು ಸಿಗುತ್ತೆ. ಇಲ್ಲಿ ಬಂದು ನೀವು VPC ಸೆಲೆಕ್ಟ್ ಮಾಡ್ಕೋಬೋದು. ಪ್ರೀವಿಯಸ್ ವೀಡಿಯೋದಲ್ಲಿ ನಾವು VPCನ ಕ್ರಿಯೇಟ್ ಮಾಡಿದ್ದು. ಇಲ್ಲಿ ಬಂದು ನೀವು ಪರ್ಟಿಕ್ಯುಲರ್ ಆಗಿ ಯಾವುದು ಐಸೋಲೇಟೆಡ್ ಎನ್ವೈರ್ಮೆಂಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದರೊಳಗಡೆ ಸಬ್ನೆಟ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಅದರೊಳಗಡೆ ಬಂದು ನೀವು ಆಟೋಮೆಟಿಕ್ ಎನೇಬಲ್ ಮಾಡಿಕ್ಬೋದು. ಇದು ಒಂದೊಂದು ಟೈಮ್ ನೀವು VPC ರನ್ನರ್ ಎನೇಬಲ್ ಮಾಡಿಲ್ಲ ಅಂತ ಅಂದರೆ ಇಂಟರ್ನೆಟ್ ಗೇಟ್ವೇನ ಇದು ಬಂದು ಡಿಸೇಬಲ್ ಇರುತ್ತೆ. ನೀವು ಆಟೋಮೆಟಿಕಾಗಿ ಇದು ಎನೇಬಲ್ ಮಾಡೋ ಥರನೂ ಮಾಡ್ಬೋದು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ನೆಕ್ಸ್ಟ್ ಬಂದು ಫೈರ್ವಾಲು ಅಂತಂದರೆ ಸೆಕ್ಯೂರಿಟಿ ಗ್ರೂಪ್ಸು. ಇಲ್ಲಿ ಬಂದು ನೀವು ಇನ್ಪುಟ್ ಔಟ್ಬೌಂಡ್ ಟ್ರಾಫಿಕ್ನ ನೀವು ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟ್ರಾಫಿಕ್ನ ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಯಾವುದು ಟ್ರಾಫಿಕ್ ಒಳಗಡೆ ಬರಬೇಕು, ಯಾವ ಟ್ರಾಫಿಕ್ ಹೊರಗಡೆ ಹೋಗ್ಬೋದು ಅನ್ನೋದನ್ನ ಕಂಟ್ರೋಲ್ ಮಾಡೋದು. ಬಟ್ ಇದು ಇನ್ಬೌಂಡ್ ಟ್ರಾಫಿಕ್ ಮಾತ್ರ ಯೂಸ್ ಮಾಡೋದು. ಔಟ್ಬೌಂಡ್ ಬಂದು ಎಲ್ಲ ಅಲೋ ಅಂತ ಇರುತ್ತೆ. ಅದು ನಿಮಗೆ ಸೆಕ್ಯೂರಿಟಿ ಗ್ರೂಪ್ದು ಸಪ್ರೇಟ್ ಕಾನ್ಸೆಪ್ಟ್ ಹೋದಾಗ ನಮ್ಗೆ ಹೇಳ್ಕೊಡ್ತೀನಿ. ಮತ್ತು ನಕಲ್ ಅಂತ ಒಂದು ಯೂಸ್ ಮಾಡ್ತೀವಿ. ಇದು ಬಂದು ನಾವು ಇವಾಗ ಯಾವ ರೀತಿ ನಾವು ಒಂದು ಮನೇಲಿ ಬಂದು ಫ್ರಂಟ್ ಡೋರ್ಗೆ ಒಂದು ಡೋರ್ ಮಾಡಿಸ್ಕೊಂಡಿರ್ತೀವಿ, ಅದೇ ರೀತಿ ರೂಮ್ಗಳಿಗೆ ಒಂದು ಡೋರ್ ಮಾಡಿಸ್ಕೊಂಡಿರ್ತೀವೋ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನೋ ಒಂದು ಗೋಲ್ಡು ಅಥವಾ ಮನಿ ಇರುತ್ತೆ. ಅದನ್ನು ಬಂದು ನಾವು ಪರ್ಟಿಕ್ಯುಲರಾಗಿ ಒಂದು ಬೀರು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆ ಬೀರಿಗೆ ಒಂದು ಡೋರ್ ಅಂತ ಇರುತ್ತೆ, ಅದಕ್ಕೊಂದು ಲಾಕ್ ಹಾಕಿರ್ತೀವಿ. ಅದಾದಮೇಲೆ ಬಂದು ಮೇನು ಮನೆ ಗೇಟಿಗೆ ಬಂದು ಫ್ರಂಟ್ ಗೇಟಿಗೆ ಬಂದು ಒಂದು ಡೋರ್ ಇಟ್ಕೊಂಡಿರ್ತೀವಿ. ಅದೇ ರೀತಿ ಇದು ಬಂದು ಅಂತ ಅಂದರೆ ನೀವು EC2 ಇನ್ಸ್ಟೆನ್ಸ್ ಒಳಗಡೆ ನೀವು ಒಂದು ಲಾಕ್ ಹಾಕೊಳ್ಳೋ ಥರ, ಅಂತ ಅಂದರೆ ಯಾವುದು ಟ್ರಾಫಿಕ್ ಒಳಗಡೆ ಬರಬೇಕು ಅನ್ನೋದನ್ನು ನೀವು ಇದು ಮಾಡೋ ಥರ. ಮತ್ತು ನಕಲ್ ಅನ್ನೋದು ಬಂದು ನಿಮಗೆ ಸಬ್ನೆಟ್ ಲೆವೆಲ್ ಬರುತ್ತೆ. ಅದು ಬಂದು ಡೋರ್ ಲೆವೆಲ್ ಅಂದರೆ ಗೇಟ್ ಲೆವೆಲ್ಲು ನಾರ್ಮಲಾಗಿ ಹೇಳೋದಾಯಿತು ಅಂತಂದರೆ.
ಓಕೆ, ಇದೆಲ್ಲ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಪ್ರೇಟಾಗಿ ಹೋದಾಗ ನಿಮಗೆ ಹೇಳಿದಾಗ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು ಇನ್ಬೌಂಡ್ ಪಾಲಿಸಿ ನಾವು ಇಲ್ಲಿ ಎನೇಬಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ನಾನು ಸೆಕ್ಯೂರಿಟಿ ಗ್ರೂಪ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಇದ್ರ ಮೇಲೆ ಕ್ರಿಯೇಟ್ ಇನ್ ಕೇಸ್ ಏನಾದ್ರು ಪ್ರೀವಿಯಸ್ ಇತ್ತು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಲ್ರೆಡಿ ಕ್ರಿಯೇಟ್ ಮಾಡಿತ್ತು ಅಂದರೆ ಇನ್ ಕೇಸ್ ಏನಾದರೂ ಯಾವುದೇ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದಾಗ ನೀವೇನಾದರೂ ಹೊಸ್ದಾಗಿ ಕ್ರಿಯೇಟ್ ಮಾಡಿತ್ತು ಅಂತಂದರೆ ಅದನ್ನೇ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಸೆಕ್ಯೂರಿಟಿ ಗ್ರೂಪ್ ಅಂತ, ಇಲ್ಲಿ ನೋಡ್ಬೋದು. ಇದ್ರೊಳಗಡೆ ಹೋಗಿ ಇಲ್ಲಿ ಕ್ರಿಯೇಟ್ ಮಾಡಾದ್ಮೇಲೆ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೀವು ಪರ್ಟಿಕ್ಯುಲರ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ದು ನೇಮ್ ಕೊಡಿ, ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ಬೋದು. ಇಲ್ಲೇ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು SSH ಯಾವ್ದು ಎನೇಬಲ್ ಮಾಡಬೇಕು ಅನ್ನೋದನ್ನು. ನಾವು ಲಾಗಿನ್ ಮಾಡಬೇಕಾದ್ರೆ ನಾವು SSHನ ಎನೇಬಲ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇವಾಗ ವೆಬ್ ಸರ್ವರ್ನಲ್ಲಿ ಲಾಂಚ್ ಮಾಡಿರ್ತೀವಿ, ಅದಕ್ಕೆ 80 ಪೋರ್ಟ್ ಎನೇಬಲ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಇದೇ ರೀತಿ ಎನೇಬಲ್ ಆಗುತ್ತೆ. ಇಲ್ಲಿ ಬಂದು SSH ಬದಲು ನೀವು HTTP ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಿದೆ ಕಸ್ಟಮ್ ಬೇಕು ಅಂದರೆ ಕಸ್ಟಮ್, ಎನಿವೇರ್ ಬೇಕು ಅಂದರೆ ಎನಿವೇರ್ ಬೇಕಾದ್ರೆ ಕೊಡ್ಬೋದು. ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಬಂದು ನೀವು ಯಾವ ರೀತಿ ನೀವು ಒಂದು ಲ್ಯಾಪ್ಟಾಪ್ ತಗೊಂಡಾಗ ಸ್ಟೋರೇಜ್ನ ಹಾಕೊಳ್ತೀರಿ. ಇವಾಗ ನಾನು 500 GB ಹಾರ್ಡ್ ಡಿಸ್ಕ್ ಬೇಕು ಅಂತ ಕಾನ್ಫಿಗರೇಷನ್ನ ಅವ್ರಿಗೆ ಹೇಳ್ಬಿಟ್ಟು ನೀವು ಹಾಕಿಸ್ಕೊಳ್ತೀರೋ, ಅದೇ ರೀತಿ ನಿಮಗೆ ಎಷ್ಟು GB ಬೇಕು ಅನ್ನೋದನ್ನು ಸ್ಟೋರೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇದರಲ್ಲೂ ಡಿಫ್ರೆಂಟ್ ಇದೆ, ಇದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದ್ರ ಟೈಪ್ಸ್ ಏನು ಅಂತ. ಓಕೆ, ಇನ್ ಕೇಸ್ ಏನಾದರೂ ಇನ್ನೊಂದು ಎಕ್ಸ್ಟ್ರಾ ವ್ಯಾಲ್ಯೂ ಬೇಕು ಅಂತಂದರೆ ಸ್ಟೋರೇಜ್ ಬೇಕು ಅಂತಂದರೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಡ್ವಾನ್ಸ್ ಡೀಟೇಲ್ಸ್ ಅಂತ ಇದೆ, ಇದರೊಳಗಡೆ ಬಂತು. ಇದೆಲ್ಲ ಏನು ಬೇಕಾಗಿಲ್ಲ, ಇದು ಏನು ಬೇಕಾಗಿಲ್ಲ ನಿಮ್ಗೆ ಇವಾಗಲೇ. IMA ಇನ್ಸ್ಟೆನ್ಸ್ ಪ್ರೊಫೈಲು, ಹೋಸ್ಟ್ ನೇಮ್ ಟೈಪ್ ಏನು ಬೇಕಾಗಿಲ್ಲ. ಇದರಲ್ಲಿ ನನಗೆ ಯಾವ್ದು ಬೇಕು ಅದನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿ ಟರ್ಮಿನೇಷನ್ ಪ್ರೊಟೆಕ್ಷನು ಇದು ಬೇಕಾದ್ರೆ ನೀವು ಎನೇಬಲ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನಿಮ್ದೇನೋ ಒಂದು ಸರ್ವರಲ್ಲಿ ಒಂದು ವೆಬ್ಸೈಟ್ ರನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಕ್ರೂಷಿಯಲ್ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬ ಲಾಗಿನ್ ಆದ, ಯಾರಿಗೋ ಒಬ್ರಿಗೆ ಆಕ್ಸೆಸ್ ಕೊಟ್ಟಿರ್ತಾರೆ, ಅವ್ರು ಲಾಗಿನ್ ಆಗಿ ಯಾವುದೋ PC-ನ ಇವಾಗ ಫಾರ್ ಎಕ್ಸಾಂಪಲ್ ವೆಬ್ ಸರ್ವರ್ ಅಂತಲೇ ಎರಡು ಕ್ರಿಯೇಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಬಂದು ಒಂದು ವೆಬ್ ಸರ್ವರ್ ಸೇಮ್ ನೇಮ್ನೇ ಎರಡು ಇನ್ಸ್ಟೆನ್ಸ್ಗೂ ಕೊಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಎರಡು ಇನ್ಸ್ಟೆನ್ಸ್ ಕೊಟ್ಟು ಇನ್ ಕೇಸ್ ಅವ್ನು ಕನ್ಫ್ಯೂಸ್ ಆಗಿ ಮೇನ್ ಯಾವುದು ಕ್ರೂಷಿಯಲ್ ಸರ್ವರ್ ಇರುತ್ತೆ ಅದನ್ನೇನಾದರೂ ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಟರ್ಮಿನೇಷನ್ ಪ್ರೊಟೆಕ್ಷನ್ ಬೇಕಾದರೂ ಎನೇಬಲ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ಅವನಿಗೆ ಟರ್ಮಿನೇಟ್ ಕೊಡ್ತು ಅಂತ ಅಂದ್ರೂ ಏನೋ ಎರರ್ ಬರುತ್ತೆ. ಅದೇ ರೀತಿ ಸ್ಟಾಪ್ ಪ್ರೊಟೆಕ್ಷನ್ ಅಷ್ಟೇ ಸ್ಟಾಪ್ ಮಾಡೋಕ್ಕಾಗಲ್ಲ ಅವನು. ಮತ್ತು ಇಲ್ಲಿ ಕ್ಲೌಡ್ ಮಾನಿಟರಿಂಗ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು, ಮುಂದೆ ಹೇಳ್ತಾ ಹೋಗ್ತೇನೆ. ಮತ್ತು ಇನ್ನೊಂದು ತೋರಿಸ್ಬೇಕಾಗಿತ್ತು ಇದರಲ್ಲಿ. ಇಲ್ಲಿ ಬಂದು ನೀವು ಯೂಸರ್ ಸ್ಕ್ರಿಪ್ಟ್ನ ರನ್ ಮಾಡ್ಬೋದು. ನೀವು ಪರ್ಟಿಕ್ಯುಲರಾಗಿ ಏನು ಮಾಡ್ತಿದ್ದೀರಿ, ಮೊದಲು EC2 ಇನ್ಸ್ಟೆನ್ಸ್ ರನ್ ಮಾಡಿ ಅದರೊಳಗಡೆ ಕೀನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಅಲ್ಲಿ ಬಂದು ನೀವು ಅಪ್ಡೇಟ್ ಮಾಡೋದಾಗಲಿ ಅಥವಾ ಅಪಾಚಿ ಸರ್ವರ್ನ ಇನ್ಸ್ಟಾಲ್ ಮಾಡೋದಾಗಲಿ ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡೋದಾಗಲಿ ಮಾಡ್ತಿದ್ದೀರಿ. ಅದ್ರ ಬದಲು ನೀವು ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ಜಸ್ಟು ಪಾಸ್ ಮಾಡಿದ್ರೆ ಸಾಕು. ಯಾವ ರೀತಿ ಅಂತ ಅಂದರೆ ಮೊದಲು ಇದನ್ನು ಕೊಡಲೇಬೇಕಾಗುತ್ತೆ ನೀವು, ಬಿನ್ ಬ್ಯಾಶ್ ಇದೇನಿದೆ ಇದನ್ನು ಕೊಡಲೇಬೇಕಾಗುತ್ತೆ. ಅದಾದಮೇಲೆ ನೀವು ಜಸ್ಟು ಸೂಡೋ ಅಂತ ಕೊಟ್ಟು ಇಲ್ಲಿ ಏನು ಕಮೆಂಟ್ ರನ್ ಆಗಬೇಕು ಅದನ್ನು ನೀವು ಇಲ್ಲಿ ಕೊಡ್ತು ಅಂತಂದರೆ ಇದು ಯಾವಾಗ ಬೂಟ್ ಆಗುತ್ತೆ ಅಂದರೆ ಮೀನ್ಸ್ ನಾವು ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ಪರ್ಟಿಕ್ಯುಲರ್ ಕಮಾಂಡ್ ಏನಿದೆ ಅದು ರನ್ ಆಗ್ತಾ ಹೋಗುತ್ತೆ, ರನ್ ಆಗಿ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಬಂದು ನಿಮಗೆ ನಂಬರ್ ಆಫ್ ಇನ್ಸ್ಟೆನ್ಸ್ ಅಂತ ತೋರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಸೇಮ್ ಕಾನ್ಫಿಗರೇಷನು ಒಂದು 10 ಇನ್ಸ್ಟೆನ್ಸ್ ಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಒಂದೊಂದೇ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟು ಇಲ್ಲೇ ನಂಬರ್ ಆಫ್ ಇನ್ಸ್ಟೆನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಎಷ್ಟು ಬೇಕು, ಇವಾಗ ನನಗೇನಾದರೂ 10 ಬೇಕು ಅಂತಂದರೆ 10 ಎಂಟ್ರಿ ಮಾಡಿ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 10 ಏನಿದೆ ಎಲ್ಲ 10 ಸೇಮ್ ಕಾನ್ಫಿಗರೇಷನ್ ಇಲ್ಲಿ ಏನು ಸೆಲೆಕ್ಟ್ ಮಾಡಿದ್ರು ಆ 10 ಇನ್ಸ್ಟೆನ್ಸ್ಗಳು ಕ್ರಿಯೇಟ್ ಆಗುತ್ತೆ ಅದೇ ಸೇಮ್ ಕಾನ್ಫಿಗರೇಷನಲ್ಲಿ. ಮತ್ತು ನೀವು ಇಲ್ಲಿ ಪ್ರಿವ್ಯೂ ನೋಡ್ಬೋದು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ಅದ್ರ ತೋರಿಸ್ತದೆ ನೋಡಿ, ಪ್ರೀ ಟೈರಲ್ಲಿ ರನ್ ಮಾಡ್ತಾ ಇರೋದು, ನಾನು ಯಾವುದೇ ರೀತಿ ಕಾಸ್ಟ್ ಇರೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಓಕೆ, ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಇತ್ತು ಅಂದರೆ ತೋರಿಸುತ್ತೆ. ಇಲ್ಲಿ ನಾನು ಕೀಪರ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದು ನಿಮಗೆ 2 ಟೈಪ್ಸಲ್ಲಿ ಇರುತ್ತೆ. ಮೊದಲು ಬಂದು ನೀವು ಯಾವ ರೀತಿ ಒಂದು ಲ್ಯಾಪ್ಟಾಪ್ಗೆ ಪಾಸ್ವರ್ಡು ಕೊಡ್ಬೋದು ಅಥವಾ ಪಾಸ್ವರ್ಡ್ ಲೆಸ್ಸು ಇರ್ಬೋದು. ಅದೇ ರೀತಿ ಇನ್ ಕೇಸ್ ಏನಾದರೂ ಪಾಸ್ವರ್ಡ್ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಬೇಡ ಅಂತ ಅಂದರೆ ಇಲ್ಲಿ ಪ್ರೊಸೀಡ್ ವಿತೌಟ್ ಕೀಪೇರ್ ಅಂತ ಕೊಡ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂತ ಅಂದರೆ ನೀವು ಈ ರೀತಿ ಕೊಡ್ತು ಅಂತಂದರೆ ನೀವು ಎಕ್ಸ್ಟರ್ನಲ್ಲಿ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ನೀವು ಜಸ್ಟ್ ಇಲ್ಲೇನಿದೆ ಕ್ಲೌಡ್ ಶೆಲ್ಲು ಇದ್ರ ಮುಖಾಂತರ ಜಸ್ಟ್ ಆ್ಯಕ್ಸೆಸ್ ಮಾಡೋಕ್ಕಾಗೋದಷ್ಟೇ. ಓಕೆ, ನೆಕ್ಸ್ಟು ನಾನು ಕೀನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಥವಾ ನಾನು ಪ್ರೊಸೀಡ್ ವಿತೌಟ್ ಕೀಪೇರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಅಥವಾ ನಿಮ್ಗೆ ತೋರ್ಸೋಕ್ಕೆ ಒಂದು ಕೀನೇ ಕ್ರಿಯೇಟ್ ಮಾಡಿರ್ತೀನಿ, ಡೆಮೋ ಅಂತ. ಓಕೆ, ಕ್ರಿಯೇಟ್ ಪೇರು, ಕೀ ಪೇರು. ಓಕೆ, ಡೆಮೋ ಇಲ್ಲಿ ನೋಡಿ ಕ್ರಿಯೇಟ್ ಆಗ್ತಾಯಿದೆ. ನಾನು ಜಸ್ಟು ಸೇವ್ ಮಾಡ್ಕೊಳ್ತೀನಿ. ಇದನ್ನು ನೀವು ಸೀಕ್ರೆಟಾಗಿ ಇಟ್ಕೋಬೇಕಾಗತ್ತೆ. ಓಕೆ, ಲಾಂಚ್ ಇನ್ಸ್ಟೆನ್ಸು. ಇವಾಗ ಇದು ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಈ ಕೀ ಏನಾದರೂ ಹಾಳಾಯಿತು ಅಥವಾ ಎಲ್ಲಾದರೂ ಮರ್ತೋಯ್ತು ಅಥವಾ ಎಲ್ಲೋ ಇಟ್ಬಿಟ್ಟಿದ್ದೀರಾ ಅಂತಂದರೆ ಇದು ಯಾವುದೇ ಆಪ್ಷನ್ ಇರೋಲ್ಲ, ಯಾವುದೇ ರೀತಿ ರಿಕವರಿ ಇರಲ್ಲ, ರಿಕವರಿ ಮಾಡೋಕ್ಕೂ ಆಗಲ್ಲ. ಇದು ಪರ್ಟಿಕ್ಯುಲರ್ ಕೀ ಏನಿದೆ ಇದನ್ನು ಹುಷಾರಾಗಿ ಇಟ್ಕೋಬೇಕಾಗುತ್ತೆ ನೀವು. ಇದರಲ್ಲಿ ಇನ್ ಕೇಸ್ ಏನಾದರೂ ನಿಮ್ಮದು ಕಂಪ್ನಿದು ಏನಾದ್ರು ಇತ್ತು ಅಂತ ಅಂದರೆ ನೀವು AWS ಅವ್ರಿಗೆ ಒಂದು ರಿಕ್ವೆಸ್ಟ್ನ ರೈಸ್ ಮಾಡಬೇಕಾಗತ್ತೆ. ಅವರು ಇನ್ ಕೇಸ್ ಏನಾದರೂ ಮಾಡಿಕೊಟ್ಟಂಗೆ ಅಷ್ಟೇ. ಓಕೆ, ಇನ್ಸ್ಟೆನ್ಸ್ ನೋಡ್ಬೋದು. ಓಕೆ, ನಾನು 10 ಕೊಟ್ಬಿಟ್ಟಿದ್ದೀನಿ, ಸಾರಿ, ಅದಕ್ಕೋಸ್ಕರ 10 ರನ್ ಆಗ್ತಾಯಿದೆ. ನಾನು ಇಲ್ಲಿ ನೋಡ್ಬೋದು 10 ರನ್ ಆಗ್ತಾಯಿದೆ. ನನಗೆ 10 ಬೇಕಾಗಿಲ್ಲ, ಒಂದೇ ಒಂದಿದ್ರೆ ಸಾಕು. ನಾನು ಯಾವುದೋ ನೋಡ್ದೇ ಜಸ್ಟ್ 10 ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಎಲ್ಲನೂ ಟರ್ಮಿನೇಟ್ ಮಾಡ್ತಾಯಿದ್ದೀನಿ, ಶಟ್ ಡೌನ್ ಆಗ್ತಾಯಿದೆ. ಜಸ್ಟ್ ಒಂದು ಸಾಕು ನನಗಿದು. ಓಕೆ, ಇದೊಂದು 1 ಮಿನಿಟ್ ಆದಮೇಲೆ ಇದು ಸ್ಟೇಟಸ್ ಚೆಕ್ ಬಂದು 2 ಔಟ್ ಆಫ್ 2 ಬಂದಿದೆ, ಪಾಸ್ ಅಂತ ಬಂದಿದೆ. ಇಲ್ಲಿ ಬಂದು ನಾನು ರೀನೇಮ್ ಮಾಡ್ತೀನಿ, ಜಸ್ಟ್ ವೆಬ್ ಸರ್ವರ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಜಸ್ಟ್ ಕನೆಕ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ PC ಗೆ ಲಾಗಿನ್ ಆಗಬೇಕು ಅಂತ ಅಂದರೆ ಜಸ್ಟ್ ಉಬಂಟು. ನೆಕ್ಸ್ಟ್ ಬಂತು ಅಂತಂದರೆ 2 ಆಪ್ಷನ್ ಇರುತ್ತೆ. ಇದು ಬಂದು SSH ಕ್ಲೈಂಟ್ ಮುಖಾಂತರನೂ ಅಥವಾ ನೀವು ಇಲ್ಲಿ ಆಪ್ಷನ್ ಏನಿದೆ ಡೈರೆಕ್ಟಾಗಿ ಕನೆಕ್ಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಅಷ್ಟೇ. ಓಕೆ, ಎಸ್ಟಾಬ್ಲಿಷಿಂಗ್ ಕನೆಕ್ಷನ್ ಅಂತ ಬರ್ತದೆ, ಇಲ್ಲಿ ನೋಡಿ ನಿಮ್ಮದು ಜಸ್ಟು ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಯಿತು. ಅದೇ ರೀತಿ ನಾನು ಇಲ್ಲಿ ಈ AWS ಏನಿದೆ ಆ ಕನ್ಸೋಲ್ ಮುಖಾಂತರ ಏನು ಲಾಗಿನ್ ಆಗೋದು ಬೇಡ ಅಂತ ಅಂದರೆ ನೀವು ಥರ್ಡ್ ಪಾರ್ಟಿ ಟೂಲ್ ಬಂದು ಮೊಬೈಲ್ ಎಕ್ಸ್ಟ್ರೀಮ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಜಸ್ಟು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸೆಷನ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟು SSH ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಬಂದು ಈ ಪರ್ಟಿಕ್ಯುಲರ್ ಏನಿದೆ ಈ ಇನ್ಸ್ಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆಲ್ಲ ಡೀಟೇಲ್ಸ್ ಇಲ್ಲೇ ತೋರಿಸ್ಬಿಡುತ್ತೆ. ಜಸ್ಟು ಪಬ್ಲಿಕ್ IP ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ರಿಮೋಟ್ ಹೋಸ್ಟಲ್ಲಿ ಪಬ್ಲಿಕ್ IP ಕೊಡಿ. ಅದಾದಮೇಲೆ ಇದನ್ನು ಚೆಕ್ ಮಾಡಿ ಇಲ್ಲಿ ಬಂದು ಯೂಸರ್ ನೇಮ್ ಬಂದು ಉಬಂಟು ಕೊಡಿ. ಇನ್ ಕೇಸ್ ಏನಾದರೂ ಲಿನಕ್ಸ್ ಇತ್ತು ಅಂತ ಅಂದರೆ ಇಲ್ಲಿ ಬಂದು EC2 ಯೂಸರ್ ಅಂತ ಬರುತ್ತೆ, ಯೂಸರ್ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋರ್ಟ್ ಬಂದು 22ನೇ SSHದು. ಅದಾದಮೇಲೆ ಬಂದು ನಾವು ಪಾಸ್ವರ್ಡ್ನ ಕೊಡಬೇಕಾಗತ್ತೆ. ಪಾಸ್ವರ್ಡ್ ಬದಲು ನೀವು SSH ಕೀ ಬೇಕಾದ್ರೆ ಕೊಡ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಇಲ್ಲಿ ಯೂಸ್ ಪ್ರೈವೇಟ್ ಕೀ ಅಂತ ಏನಿದೆ ಇದ್ರ ಮೇಲೆ ಚೆಕ್ ಮಾಡಿ, ಜಸ್ಟ್ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಅಷ್ಟೇ. ಇದು ಬಂದು ಡೆಮೋ ಅಂತ ಒಂದು ಸೇವ್ ಮಾಡಿದೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಇನ್ ಕೇಸ್ ಏನಾದರೂ ಪಾಸ್ವರ್ಡ್ ಇತ್ತು ಅಂತ ಅಂದರೆ ಪಾಸ್ವರ್ಡ್ ಬೇಕಾದ್ರೆ ಕೊಡ್ಬೋದು. ನೀವು ಜಸ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡ್ತು ಅಂತಂದರೆ ಅದೇ ಪಾಸ್ವರ್ಡ್ ಕೇಳುತ್ತೆ, ಅವಾಗ ಪಾಸ್ವರ್ಡ್ ಎಂಟ್ರಿ ಮಾಡ್ಬೋದು ನೀವು. ಅದು ಬಂದು ವಿಂಡೋಸಲ್ಲಿ ಕೇಳುತ್ತೆ ನಿಮಗೆ ಪಾಸ್ವರ್ಡು. ಇದರಲ್ಲಿ ಬೇಕಾದ್ರೆ ಇನ್ ಕೇಸ್ SSH ಬದಲು ಪಾಸ್ವರ್ಡ್ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಲಾಗಿನ್ ಆಗಿದೆ. ಇಲ್ಲಿ ಬಂದು ನೀವೇನು ಬೇಕು ಆ ಕಮೆಂಟ್ಗಳನ್ನ ರನ್ ಮಾಡ್ತಾ ಹೋಗ್ಬೋದು. ಅಪ್ಡೇಟ್ ಆ್ಯಪ್ ಅಪ್ಡೇಟ್ ಅಂತ ಕೊಟ್ಟರೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಷ್ಟೇ.